ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಮಾರ್ನಿಂಗು ನಾನು ಡೈಲಿ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಡೈಲಿ ರುಟೀನ್ ಆದಮೇಲೆ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ. ರಂಗೋಲಿ ಆದಮೇಲೆ ಮಾರ್ನಿಂಗ್ ತಿಂಡಿಗೆ ಇವತ್ತು ಮೆಕ್ಸಿಕನ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಮನೆಯಲ್ಲಿ ಇರೋ ತರಕಾರಿ ಯೂಸ್ ಮಾಡಿಕೊಂಡು ನನ್ನದೇ ಆದಂಥ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಹೆಚ್ಚಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ 5ರಿಂದ 6 ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಬೇಕು. ಇಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ ನಾನು, ದಪ್ಪದ್ದು. 1 ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿ ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಕೆಲವೊಂದು ಸರಿ ಏನು ಮಾಡ್ತೀವಿ, ಅರ್ಜೆಂಟಲ್ಲಿ ಈರುಳ್ಳಿನ ಫ್ರೈ ಮಾಡಲ್ಲ. ಆ ಥರ ಮಾಡಿದಾಗ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಅದನ್ನು ಬಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ತೊಗೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ 1 ಫುಲ್ ತೊಗೊಂಡಿದ್ದೀನಿ, ಅಂದರೆ ದಪ್ಪದ ಕ್ಯಾಪ್ಸಿಕಮ್ಮು. ಅದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ಮು ಪೂರ್ತಿ ಬೇಯಬೇಕಂತ ಏನಿಲ್ಲ, ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಬೇಯಿಸಿರೋ ಬಟಾಣಿ ತೊಗೊತಾ ಇದ್ದೀನಿ. ಇಲ್ಲಿ ನೀವು ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊಬೋದು. ನಾನು ಸ್ವೀಟ್ ಕಾರ್ನ್ ಹಾಕಿಲ್ಲ, ಬಟಾಣಿ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಸ್ವೀಟ್ ಕಾರ್ನ್ ಹಾಕ್ತಾರೆ ಮೆಕ್ಸಿಕನ್ ರೈಸ್ಗೆ. ಸ್ವೀಟ್ ಕಾರ್ನ್ ಇಲ್ಲದೆ ಇರೋದ್ರಿಂದ ನಾನು ಬಟಾಣಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, ಅದಾದಮೇಲೆ ಗ್ರೀನ್ ಚಿಲ್ಲಿ ಸಾಸ್, ಅದಾದಮೇಲೆ ರೆಡ್ ಚಿಲ್ಲಿ ಸಾಸ್, ಅದಾದಮೇಲೆ ಸ್ವಲ್ಪ ಶೇಜ್ವಾನ್ ಚಟ್ನಿ ಬರುತ್ತೆ, ಸೋಯಾ ಸಾಸು. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಕ್ಸಿಕನ್ ರೈಸ್ ಅಂದರೆ ಸ್ವಲ್ಪ ಸಾಸ್ಗಳು ಜಾಸ್ತಿ ಇರುತ್ತೆ. ಆ ಸಾಸ್ಗಳನ್ನೆಲ್ಲ ಹಾಕ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೆಕ್ಸಿಕನ್ ರೈಸ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅಂದರೆ ಅವ್ರದ್ದೇ ಆದಂಥ ಸ್ಟೈಲ್ನಲ್ಲಿ ಬೇರೆ ಬೇರೆ ಟಚ್ ಕೊಟ್ಟು ಮಾಡ್ತಾರೆ. ಇಲ್ಲಿ ನಾನು ಮನೆಯಲ್ಲಿ ಯಾವ ವಸ್ತು ಇದೆ ಆ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈಗ ನಾವು ಮಾಡ್ಕೊಂಡಿರೋ ಅನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಲ್ಲಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ಬೋದು. ಅಂದರೆ ಟೊಮೊಟೊ ರೈಸು ಬರೀ ಈ ಥರನೇ ರೈಸ್, ಬೇರೆ ನಮ್ಗೆ ಗೊತ್ತಿರೋ ರೈಸೇ ತಿನ್ನೋದಕ್ಕಿಂತ ಈ ರೀತಿ ಮೆಕ್ಸಿಕನ್ ರೈಸು ಚೆನ್ನಾಗಿರುತ್ತೆ. ಮಕ್ಳಿಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು. ಸಾಸ್ ಎಲ್ಲ ಹಾಕಿ ಮಾಡೋದ್ರಿಂದ ಇದು ನಾನು ಮಾಡಿರೋ ರೀತಿ. ಬೇರೆಯವರೆಲ್ಲ ಬೇರೆ ರೀತಿ ಮಾಡ್ತಾರೆ, ಇದು ನನ್ನ ಸ್ಟೈಲ್ ಅಂತಲೇ ಹೇಳ್ಬೋದು. ಸೊ ಮೆಕ್ಸಿಕನ್ ರೈಸ್ ಎಲ್ಲ ಆದಮೇಲೆ ನನ್ನ ಮಗನಿಗೆ ಬಾಕ್ಸ್ ಕಟ್ಟಬೇಕು. ಅವನಿಗೆ ಬಾಕ್ಸ್ ಕಟ್ಟೋದೇ ಒಂದು ತಲೆನೋವು ಆಗಿಬಿಟ್ಟಿದೆ. ಅವನಿಗೆ ಫಸ್ಟು ಮೆಕ್ಸಿಕನ್ ರೈಸ್ ಕಟ್ಟೋಣ ಅಂದ್ಬಿಟ್ಟು, ಅದಾದಮೇಲೆ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಮೊಟ್ಟೆ ತರಿಸಿದೆ. ಇಲ್ಲಿ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಆಮ್ಲೆಟ್ ಅಂತೂ ಅಂದರೆ ಹಾಫ್ ಬಾಯ್ಲ್ ಮಾಡ್ತಾಯಿದ್ದೀನಿ.
ತರಾವರಿ ಶೇಪ್ ಬಂದುಬಿಡ್ತು. ಅರ್ಜೆಂಟಲ್ಲಿದ್ದೆ, ಅದು ಎಷ್ಟೇ ನೀಟಾಗಿ ನಿಧಾನಕ್ಕೆ ಬಿಟ್ಟರು ಶೇಪ್ ಬೇರೆ ಥರನೇ ಬಂದುಬಿಡ್ತು. ಆದರೂ ಯಾವ ಶೇಪ್ ಆದರೂ ಬರಲಿ ಅಂದ್ಬಿಟ್ಟು ಆಮ್ಲೆಟ್ ಹಾಕ್ತಾಯಿದ್ದೆ, ಅಂದರೆ ಹಾಫ್ ಬಾಯ್ಲ್ ಆಗ್ತಾಯಿದ್ದೆ. ಅದು ಅದೇ ಹೇಳ್ತಾ ಇಲ್ವಾ ಒಂದೊಂದು ಶೇಪ್ ಬಂತು ಅಂತ. ಲಾಸ್ಟಲ್ಲಿ ಅಂದರೆ ಹಾಫ್ ಬಾಯ್ಲೆಲ್ಲ ಆಯಿತು. ಅವನಿಗೆ ಬಾಕ್ಸ್ ಕಟ್ಬಿಟ್ರೆ ತಿನ್ಕೊತಾನೆ ಅಂದ್ಬಿಟ್ಟು. ಮೊಟ್ಟೆ ಅಷ್ಟು ಇಷ್ಟಪಡಲ್ಲ, ಈ ರೀತಿ ಆದರೆ ಇಷ್ಟಪಟ್ಟು ತಿಂತಾನೆ. ಅದಾದಮೇಲೆ ಮಾವಿನ ಹಣ್ಣು ಹಾಕಿದೆ ಒಂದು ಬಾಕ್ಸ್ಗೆ ಹಾಫ್ ಬಾಯ್ಲ್ ಹಾಕ್ತಿದ್ದೆ, ಇನ್ನೊಂದಕ್ಕೆ ಮೆಕ್ಸಿಕನ್ ರೈಸ್ ಹಾಕಿದೆ. ಅವ್ನ ಬಾಕ್ಸ್ ರೆಡಿ ಆಗಿದೆ. ಸೊ ಇಷ್ಟು ಬಾಕ್ಸ್ ಕಟ್ಟಿರೋದು. ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವನಿಗೆ ವಾಟರ್ ಬಾಟಲ್ ಅವನೇ ತುಂಬಿಸ್ಕೊಂಡಿರ್ತಾನೆ. ವಾಟರ್ ಬಾಟಲ್ ಇಟ್ಕೊಂಡು ಇದನ್ನೆಲ್ಲ ಕೊಟ್ಟೆ, ಅದನ್ನು ಪ್ಯಾಕ್ ಮಾಡ್ಕೊಳ್ಳಪ್ಪ ಅಂತ. ಅದು ಪ್ಯಾಕ್ ಮಾಡ್ಕೊತಾ ಇದ್ದ, ಅವ್ನು ತಿಂತಾಯಿದ್ದ. ಲ್ಯಾಪ್ಟಾಪು ಬುಕ್ಸು ಎಲ್ಲ ಅಲ್ಲೇ ಇಟ್ಟಿದ್ದ, ಏನೂ ಎತ್ತಿಟ್ಟಿರಲಿಲ್ಲ. ಅದನ್ನೇ ಹೇಳ್ತಾ ಇದ್ದೆ, ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ಯಾ ಅಂತ. ಅವನು ಹೋದ್ಮೇಲೆ ಅದು ನನಗೆ ಕೆಲಸ ಆಗುತ್ತೆ, ಎಲ್ಲ ಬಿಟ್ಟು ಅಲ್ಲೆಲ್ಲೇ ಹೋಗಿರ್ತಾನೆ, ಮತ್ತು ನಾನು ಅದ್ರ ಜಾಗಕ್ಕೆ ಎತ್ತಿಡಬೇಕಾಗುತ್ತೆ. ಸೊ ಲಂಚ್ ಬ್ಯಾಗ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದ ಬ್ಯಾಗ್ ಒಳಗಡೆನೆ. ಅದಾದಮೇಲೆ ಅವ್ನು ಬಿಡೋಕ್ಕೆ ಹೋಗಬೇಕು. ನಾನು ಮಾರ್ನಿಂಗು ಅವ್ನು ಬಿಡೋಕ್ಕೆ ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಅವನು 8:25ಗೆಲ್ಲ ಕಾಲೇಜಲ್ಲಿ ಇರಬೇಕು. ಅಷ್ಟರಲ್ಲಿ ಅವನ್ನ ಬಿಡಬೇಕು, ಅಂದರೆ 8ಗೆಲ್ಲ ಮನೆ ಬಿಡಬೇಕಾಗುತ್ತೆ. 8:05ಗೆಲ್ಲ 15 ಮಿನಿಟ್ಸ್ ಸಾಕು, ಟ್ರಾಫಿಕ್ ಏನೂ ಇಲ್ಲ ಅಂದರೆ. ಅವನು ರೆಡಿ ಆಗ್ತಾ ಇದ್ದಾನೆ. ಸೊ ನಾನು ಕೂಡ ಗಾಡಿ ಎಲ್ಲ ಓಡಿಸ್ಕೊಂಡು ಗಾಡಿ ತೆಗಿತಾ ಇದ್ದೀನಿ, ಬಿಟ್ಟು ಬಂದುಬಿಡೋಣ ಅಂದ್ಬಿಟ್ಟು. ಬಿಟ್ಟು ಬಂದಮೇಲೆ ದಾಸವಾಳ ಬಿಟ್ಟಿತ್ತು, ದಾಸವಾಳ ಎಲ್ಲ ಕಿತ್ಕೊತಾ ಇದ್ದೆ, ಪೂಜೆ ಮಾಡೋಣ ಅಂದ್ಬಿಟ್ಟು. ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಇವತ್ತು ಸ್ಕಿನ್ ಡಾಕ್ಟರ್ ಹತ್ರ ಹೋಗಬೇಕಾಗಿತ್ತು ನನ್ನ ನಾದಿನಿ ಕರ್ಕೊಂಡು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವ್ರು ಕೊಟ್ಟಿದ್ದು ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಬಂದು 11:30. ನಾವು ಹೋಗಿದ್ದು 1 ಆಗಿಬಿಟ್ಟಿತ್ತು. ಸೊ ಅದನ್ನು ಅವರು ಫೋನ್ ಮಾಡ್ತಾಯಿದ್ದು, ಬರ್ತಾಯಿದ್ದೀರಾ ಅಂತ. ಬರ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಲೇಟ್ ಆಗಿತ್ತು, ಅದನ್ನೇ ಹೇಳಿದ್ವಿ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಗಾಡಿ ಲೇಟ್ ಆಯ್ತಂತ. ಅವರು 5 ನಿಮಿಷ ವೆಯ್ಟ್ ಮಾಡಿ ಮೇಡಮ್, ಪರವಾಗಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ನಾವು ನನ್ನ ನಾದಿನಿ ಮತ್ತು ನನ್ನ ಫ್ರೆಂಡು ಸ್ಫೂರ್ತಿ ಎಲ್ಲ ಹೋಗಿದ್ವಿ. ಯಾಕಂದರೆ ಸ್ಫೂರ್ತಿ ಕಾಲೇಜ್ ಹತ್ರನೂ ಹೋಗಬೇಕಿತ್ತು. 2 ಕೆಲಸನೂ ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹೋಗಿದ್ವಿ. ಸೊ ನನ್ನ ಫ್ರೆಂಡು ತಮ್ಮನ ಮಗ ಬಂದಿದ್ನಲ್ಲ, ಅವನ ಜೊತೆ ಆಡ್ತಾ ಕೂತಿದ್ದೆ ನಾನು. ಅವನ ಜೊತೆ ಆಡೋಣ ಅಂದ್ಬಿಟ್ಟು. ಮಕ್ಕಳೆಲ್ಲಿರ್ತಾರೋ ಅಲ್ಲಿ ನಾನು ಇರ್ತೀನಿ. ಸೊ ಅದನ್ನು ಆಟ ಆಡ್ಕೊಂಡು ಕೂತಿದ್ದೆ, ಟೈಮ್ ಪಾಸ್ ಆಗುತ್ತೆ ಅಂತ. ಅಲ್ಲೇನು ಜಾಸ್ತಿ ವೆಯ್ಟ್ ಮಾಡಿಲ್ಲ, ಒಂದು 5 to 8 ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ರು ಅಷ್ಟೇ. ಯಾಕಂದರೆ ಡಾಕ್ಟ್ರು ಬೇರೆ ಪೇಷಂಟಲ್ಲಿ ಬ್ಯುಸಿ ಇದ್ದರು, ಅದಕ್ಕೋಸ್ಕರ ನಾವು ಅಷ್ಟು ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟೆಲ್ಲ ಮಾಡೋಷ್ಟು ಮುಂಚೆ ಆಟ ಆಡ್ತಾಯಿದ್ವಿ ಅಲ್ಲಿ. ಅವನಂತೂ ಸಿಕ್ಕಾಪಟ್ಟೆ ಆಟ ಆಡ್ತಾನೆ. ಅವನಿಗೆ ಹೊರಗಡೆ ಹೋಗೋದು ಅಂದ್ರೇ ತುಂಬಾ ಖುಷಿ. ಎಷ್ಟು ಖುಷಿ ಅಂದರೆ ಅವನಿಗೆ ಗಾಡಿ ಕೀ ತೋರಿಸ್ಬಿಟ್ರೆ ಸಾಕು, ರೆಡಿಯಾಗಿ ನಿಂತಿರ್ತಾನೆ. ಊಟ ಬೇಡ, ನಿದ್ದೆ ಬೇಡ, ಏನು ಬೇಡ. ಸೊ ಅವಳು ಸ್ಫೂರ್ತಿನ ನೋಡಿಕೊಂಡೆ ಅವನು ಈ ಕಡೆ ನೋಡಿಕೊಂಡು ಆಟ ಆಡ್ತಾಯಿದ್ದ. ಅಂದರೆ ಅವಳು ಏನು ಮಾಡ್ತಾಯಿದ್ಲು ಅದೇ ಆಟ ಇದು ಮಾಡ್ತಾಯಿದ್ದ. ಮಗು ಕರ್ಕೊಂಡು ಹೋಗಿದ್ದೀವಿ ಅಂದ್ಬಿಟ್ಟು ಎಲ್ಲರೂ ಅವನ್ನೇ ನೋಡ್ತಾಯಿದ್ರು. ನೋಡಿ ಈ ಥರ ತರಲೆ ಆಗಿ ತುಂಟ ಥರ ಆಟ ಆಡ್ತಾಯಿದ್ದ. ಸೊ ನಾವು ವೆಯ್ಟ್ ಮಾಡಿದ್ವಿ, 8 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡೋವರೆಗೂ ಇವನು ನಮಗೆ ಸಖತ್ ಮಜಾ ಕೊಟ್ಟ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ದ. ಅದಾದಮೇಲೆ ಕರೆದ್ರು. ಸೊ ನನ್ನ ನಾದಿನಿ ಓದ್ಲು ತೋರಿಸ್ಕೊಂಡು ಬಂದ್ವಿ. ಅದೇ 1.5 ತಿಂಗಳಾಗಿತ್ತು. ಮತ್ತೆ 1.5 ತಿಂಗಳಿಗೆ ಬರೋಕ್ಕೆ ಹೇಳಿದ್ದಾರೆ. ಮತ್ತೆ ಫೋಟೋ ಎಲ್ಲ ತೆಗ್ಸೋಕ್ಕೆ ಹೇಳಿದ್ದಾರೆ. ಅಂದರೆ ಏನು ಇಂಪ್ರೂವ್ಮೆಂಟ್ ಆಗಿದೆ ಸ್ಕಿನ್ನಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ಅವ್ರು ಪ್ರತಿ ಸರಿನೂ ಫೋಟೋ ತೆಗೆದುಕೊಳ್ತಾರೆ. ಅದೇ ರೀತಿ ಫೋಟೋ ಎಲ್ಲ ತೆಗೆದಿಟ್ಕೊತಾ ಇದ್ದಾರೆ. ಲಾಸ್ಟ್ ಟೈಮ್ಗಿಂತ ಈ ಟೈಮು ಬೇರೆ ಕ್ರೀಮ್ಸ್ ಎಲ್ಲನೂ ಬರೆದಿದ್ರು, ಸ್ವಲ್ಪ ಇದಾಗಲಿ ಅಂತ. ಅದನ್ನೆಲ್ಲ ತೊಗೊಂಡು, ಆ ಕ್ರೀಮ್ಸ್ ಎಲ್ಲ ಅಲ್ಲೇ ಸಿಗುತ್ತೆ, ಅದನ್ನು ತೊಗೊತಾ ಇದ್ದೀವಿ. ಅದನ್ನು ತೊಗೊಳ್ಳುವಾಗಲೂ ಕೂಡ ಡಾಕ್ಟ್ರಲ್ದ್ರೆ ಅವರು ಕೂಡ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನೆಲ್ಲ ತೊಗೊಂಡು ನಾವು ಹೊರಟ್ವಿ ಅಲ್ಲಿಂದ ಹೊರಟು ನಾವು ಬಂದಿದ್ದು ಸ್ಫೂರ್ತಿ ಕಾಲೇಜ್ ಹತ್ರ. ಸ್ಫೂರ್ತಿ ಕಾಲೇಜು ಅಲ್ಲೇ ಪಕ್ಕದಲ್ಲೇ, ಅಂದರೆ ಈಗ ನಾವೇನು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ವಿ ಬಿಡಿಯಾ ಕಾಂಪ್ಲೆಕ್ಸು, ಅದ್ರ ಪಕ್ಕದ ರೋಡಲ್ಲೇ ಅವಳ ಕಾಲೇಜು. TC ಅಪ್ಲೈ ಮಾಡಬೇಕಾಗಿತ್ತು, ಅಂದರೆ TC ಟ್ರಾನ್ಸ್ಫರ್ ಮಾಡ್ಕೊಬೇಕಾಗಿತ್ತು ಕಾಲೇಜ್ಗೆ, ಆ ಕಾಲೇಜಿಂದ ಈ ಕಾಲೇಜ್ಗೆ. ಸೊ ಅದನ್ನು ಅಪ್ಲೈ ಮಾಡಿಬಿಟ್ಟು ಬರೋಣ ಅಂತ ಹೋಗಿದ್ವಿ. ಅವಳು ಅದನ್ನೆಲ್ಲ ಫಿಲ್ ಮಾಡಿ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲೇ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಮನೆಗೆ ಬರೋಷ್ಟರಲ್ಲೇ 3:30 ಆಗೋಗ್ಬಿಟ್ಟಿತ್ತು. ಮನೆಗೆಲ್ಲ ಬಂದು ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ನನಗೆ. ಊಟ ಮಾಡಿದೆ, ಊಟ ಎಲ್ಲ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿದೆ. ಈವ್ನಿಂಗ್ ನನ್ನ ಅಳಿಯ ಬಂದಿದ್ದ, ಅವನು ಇಲ್ಲೇ ಊಟ ಮಾಡಿಕೊಂಡು, ನಾನು ಅವನ ಜೊತೆ ಊಟ ಮಾಡಿಕೊಂಡು ನೈಟ್ ಅವನ್ನ ನಾನೇ ಮನೆಗೆ ಬಿಡೋಣ ಅಂತ ಕರ್ಕೊಂಡೋಗ್ತಾ ಇದ್ದೀನಿ. ಯಾಕಂದರೆ ವಾಕ್ ಕೂಡ ಆಗುತ್ತೆ, ನೈಟ್ ವಾಕ್ ಮಿಸ್ ಮಾಡ್ತಾಯಿಲ್ಲ. ಸೊ ಇದೇ ರೀತಿ ವಾಕು ಆಗುತ್ತೆ, ಅವನ್ನ ಬಿಟ್ಟಂಗೆ ಆಗುತ್ತೆ. ಅವ್ನ ಸೈಕಲ್ ನಮ್ಮ ಮನೆಯಲ್ಲೇ ಇತ್ತು, ಸೈಕಲ್ನ ತೊಗೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ, ವಾಕ್ ಬಿಡಬಾರ್ದು ಅಂತ. ಇಲ್ಲಿ ಅವನಿಗೆ ಸೈಕಲ್ ತುಣಿಸ್ಲಿಲ್ಲ, ಯಾಕಂದರೆ ಮೇನ್ ರೋಡ್ ಇರುತ್ತೆ ಅಂದ್ಬಿಟ್ಟು. ಅಲ್ಲಿ ಮಮ್ಮಿ ಮನೆ ಹತ್ರ ಹೋಗ್ತಾ ಸೈಕಲ್ ತುಣಿಯೋಕೆ ಬಿಟ್ಟೆ. ಈಗ
ತುಣಿತಾ ಇದ್ದಾನೆ, ಅಂದರೆ ಕಲಿತಾ ಇದ್ದಾನೆ. ಈಗ ಸ್ವಲ್ಪ ಪರವಾಗಿಲ್ಲ. ಸೊ ಅವನ್ನ ಬಿಟ್ಟು ವಾಕ್ ಮಾಡಿಕೊಂಡು ನೀಟಾಗಿ ನಾನು ಮನೆಗೆ ಬಂದೆ. ಈ ರೀತಿ ಆಗಿತ್ತು ಇವತ್ತಿನ ವ್ಲಾಗು. ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.